ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಈ ಔಟ್ಲೈನನ್ನು ಇವಾಗ ನಾವು ಫಸ್ಟ್ ಎರೇಸ್ ಮಾಡ್ಕೋಬೇಕು. ನೋಡಿ, ಇದರಿಂದ ಎರೇಸ್ ಮಾಡಿದ್ರೂ ಕೂಡ ಔಟ್ಲೈನ್ ನಮಗೆ ಕಾಣಿಸ್ತಾ ಇದೆ ಅಲ್ವಾ. ಇದ್ರ ಮೇಲೆ ಬೇಸ್ ಲೇಯರ್ ಹಾಕಿದ್ರೂ ಕೂಡ ನಮಗೆ ಈ ಔಟ್ಲೈನ್ ಕಾಣಿಸುತ್ತೆ. ಈಗ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಕಲರಿಂಗ್ ಮಾಡುವಾಗ ಎರಡರಲ್ಲಿ ನಾನು ನೀರನ್ನು ತುಂಬ್ಕೊಂಡು ಇಟ್ಕೊಂಡಿರ್ತೀನಿ. ಒಂದರಲ್ಲಿ ಪೇಂಟಿಂಗ್ ಆದಮೇಲೆ ಇದರಲ್ಲಿ ಡಿಪ್ ಮಾಡ್ತೀನಿ. ಆಮೇಲೆ ಈ ಬ್ರಷನ್ನು ತೊಗೊಂಡ್ಬಿಟ್ಟು ಇದರಲ್ಲಿ ಒಂದ್ಸರಿ ವಾಶ್ ಮಾಡ್ಕೊಳ್ತೀನಿ. ಆವಾಗ ನಮಗೆ ಮಿಕ್ಸ್ ಆಗೋದಿಲ್ಲ ಕಲರ್ಸ್. ಈ ಬ್ಯಾಕ್ಗ್ರೌಂಡ್ ಕಲರ್ ಮಾಡಲಿಕ್ಕೆ ನಾನು ಒಟ್ಟು 4ರಿಂದ 5 ಕಲರ್ಸ್ಗಳನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಯೆಲ್ಲೋ, ವೈಟ್, ರೆಡ್, ಸ್ವಲ್ಪ ಬ್ಲೂ ಮತ್ತು ಬ್ರೌನ್ ಕಲರ್. ಇಷ್ಟು ಕಲರ್ಸ್ಗಳನ್ನು ನಾನು ತೊಗೊಂಡ್ಬಿಟ್ಟು ಇದನ್ನು ಬ್ಯಾಕ್ಗ್ರೌಂಡನ್ನು ಕಲರ್ ಮಾಡ್ತಾ ಇದ್ದೀನಿ. ನಿಮಗೆ ಗೊತ್ತಿದ್ದಾಗೆ ಇದನ್ನು ಕ್ಯಾನ್ವಾಸಲ್ಲಿ ನಾನು ಪೇಂಟಿಂಗ್ ಮಾಡ್ತಾ ಇದ್ದೀನಿ. ಆದ್ದರಿಂದ ಅಕ್ರೆಲಿಕ್ ಕಲರ್ಸ್ಗಳನ್ನು ನಾನು ತೊಗೊಂಡಿದ್ದೀನಿ. ನಿಮಗೆ ಯಾವ ಕಲರ್ಸಿಂದ ಪೇಂಟಿಂಗ್ ಮಾಡೋದು ತುಂಬ ಇಷ್ಟ? ವಾಟರ್ ಕಲರ್ಸು, ಅಕ್ರೆಲಿಕ್ ಕಲರ್ಸು ಅಥವಾ ಆಯಿಲ್ ಪೇಸ್ಟಲ್ ಕಲರ್ಸು ಯಾವುದು ಅಂತೇಳ್ಬಿಟ್ಟು ನಂಗೆ ಕಮೆಂಟ್ ಮಾಡಿ ಹೇಳಿ ಆಯಿತಾ. ನಂಗಂತೂ ಅಕ್ರೆಲಿಕ್ ಕಲರ್ಸ್ ಇಷ್ಟ ಆಗುತ್ತೆ. ಈ ಪೇಂಟಿಂಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ.